ಮರ್ಡರ್ ಕೇಸಲ್ಲಿ ಈಗಾಗಲೇ ನಟ ದರ್ಶನ್ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇದ್ದಾರೆ. ಸೊ ಈಗ ಈ ಜೈಲಲ್ಲಿ ಇರುವಂಥ ದರ್ಶನ್ ಪರದಾಡ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದ್ದಾರೆ. ಬೇರೆ ಸೆಲ್ಗೆ ಶಿಫ್ಟ್ ಮಾಡುವಂತೆ ದಾಸ ಮನವಿಯನ್ನು ಮಾಡಿದ್ದಾರೆ. ನಾಗೇಂದ್ರ ಇರುವಂಥ ಸೆಲ್ಗೆ ಶಿಫ್ಟ್ ಮಾಡುವಂತೆ ಮನವಿಯನ್ನು ಸಲ್ಲಿಸಲಾಗಿದೆ. ಜೈಲಾಧಿಕಾರಿಗಳಿಗೆ ದರ್ಶನ್ ಮನವಿಯನ್ನು ಮಾಡಿದ್ದಾರೆ. ಅಂದರೆ ಈಗ ದರ್ಶನ್ ಇರುವಂಥ ಸೆಲ್ ಇದೆಯಲ್ಲ ಅದು ಬೇಡ ಅಂತೇಳಿ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಬಂಧನವಾಗಿರುವಂಥ ನಟ ದರ್ಶನ್ ಜೈಲಿನಲ್ಲಿ ಈಗ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ತಾನು ಇರುವಂಥ ಸೆಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಮಾಡಲು ಜೈಲಾಧಿಕಾರಿ ಬಳಿ ಮನವಿಯನ್ನು ಮಾಡಿದ್ದಾರೆ. ಸೊ ಮಾಜಿ ಸಚಿವ ನಾಗೇಂದ್ರ ಇರುವಂಥ ಸೆಲ್ ಕಡೆ ಶಿಫ್ಟ್ ಮಾಡಲು ಜೈಲಾಧಿಕಾರಿಗಳಿಗೆ ಮನವಿಯನ್ನು ಮಾಡಿದ್ದಾರೆ ದರ್ಶನ್. ಸೊ ಈಗ ಶಿಫ್ಟ್ ಮಾಡಬೇಕು ಅಂತೇಳಿ ಮನವಿಯನ್ನು ಮಾಡಿದ್ದಾರೆ. ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ. ಸೊ ವಾಲ್ಮೀಕಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಈಗಾಗಲೇ ಮಾಜಿ ಸಚಿವ ನಾಗೇಂದ್ರ ಅವರು ಬಂಧನ ಆಗಿದ್ದಾರೆ. ಸೊ ಅವರು ಇರುವಂಥ ಸೆಲ್ಗೆ ನನ್ನನ್ನು ಶಿಫ್ಟ್ ಮಾಡಿ ಅಂತೇಳಿ. ಬಟ್ ಈಗ ದರ್ಶನ್ ಇರುವಂಥದ್ದು ಆ ಸೆಲ್ ಇದೆಯಲ್ಲ ಒಬ್ಬನೇ ಇದ್ದಾರೆ. ಸೊ ಹಂಗಾಗಿ ಒಬ್ಬರಿಗೆ ಇರೋಕ್ಕಾಗ್ತಿಲ್ಲೋ ಅಥವಾ ಏನೋ ಬೇರೆ ಏನಾದರೂ ಕಾರಣಗಳಿದಾವ ಗೊತ್ತಿಲ್ಲ. ಸೊ ವಾಲ್ಮೀಕಿ ಅಕ್ರಮ ಹಣ ವರ್ಗಾವಣೆ ಪ್ರಕರಣದಲ್ಲಿ ಈಗಾಗಲೇ ಅವರು ಬಂಧನ ಆಗಿರುವಂಥ ಹಿನ್ನೆಲೆ ಅಂದರೆ ಮಾಜಿ ಸಚಿವರು ನಾಗೇಂದ್ರ ಅವರು ಬಂಧನ ಆಗಿದ್ದಾರೆ. ಅವರಿರುವಂಥ ಸೆಲ್ಗೆ ನನ್ನನ್ನು ಹಾಕಿ ಅಂತೇಳಿ ಸದ್ಯ ಊಟದ ವಿಚಾರವಾಗಿ ಹೈಕೋರ್ಟ್ ಮೊರೆ ಹೋಗಿರುವಂಥದ್ದು ದರ್ಶನ್. ಸೊ ದರ್ಶನ್ ಜೈಲಿನಲ್ಲಿ ಮಾಂಸಾಹಾರ ಊಟ ಸಿಗ್ತಾ ಇದೆಯಾ ಅನ್ನುವಂಥ ಅನುಮಾನ ಕೂಡ ಇದೆ. ಈಗ ಯಾಕೆ ಈ ರೀತಿಯ ಪ್ರಶ್ನೆಗಳು ಅಂತಂದರೆ, ಜೈಲಲ್ಲಿ ಇರುವಂಥ ಕುಖ್ಯಾತ ರೌಡಿ ಶೀಟರ್ಗಳು, ರೌಡಿಗಳಿಗೆ ವಿಸಿಟರ್ಗಳು ನೀಡುವಂಥ ಆಹಾರವನ್ನು ದರ್ಶನ್ಗೂ ಕೂಡ ಕೊಡಲಾಗ್ತಾ ಇದೆ ಅನ್ನುವಂಥದ್ದು ಈಗ ಇನ್ಸೈಡ್ ಮಾಹಿತಿ ಸಿಗ್ತಾ ಇದೆ. ಪ್ರತಿದಿನ ಒಂದಲ್ಲ ಒಂದು ರೌಡಿ ಶೀಟರನ್ನು ಭೇಟಿ ಮಾಡಲು ಈ ವಿಸಿಟರ್ಸ್ಗಳು ಕೂಡ ಬರ್ತಾರೆ. ಈ ವಿಸಿಟರ್ಸ್ ತಂದ ಆಹಾರವನ್ನು ದರ್ಶನ್ಗೆ ರೌಡಿಗಳು ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ರೀತಿ ಇದೆ. ಸೊ ಹಂಗಾಗಿ ಒಂದು ವೇಳೆ ಈ ರೀತಿಯಾಗಿ ಪದೇ ಪದೇ ರೌಡಿಗಳು ಬಂದು ಮಾತನಾಡಿಸುವಂಥದ್ದು ಅಥವಾ ಈ ರೀತಿಯ ಫುಡ್ಡನ್ನು ನೀಡುವಂಥದ್ದು ಆದರೆ ಬೇರೆ ಸಂದೇಶ ಏನಾದರೂ ಹೋಗ್ಬೋದು ಅನ್ನುವಂಥ ಕಾರಣಕ್ಕಾಗಿ ಅಥವಾ ರೌಡಿಗಳ ನೋಡಬೇಕು ಮಾತಾಡಬೇಕು ಅನ್ನುವಂಥ ಒಂದು ಟಾರ್ಚರಿಂದಾಗಿ ಏನಾದರೂ ಸೆಲ್ ಬೇರೆ ಕಡೆ ಇರಬೇಕು, ಬದಲಾವಣೆ ಮಾಡೋದಕ್ಕೆ ಏನಾದರೂ ಆ ರೀತಿಯ ಏನಾದರೂ ಪ್ಲಾನಿಂಗ್ ಇದೆಯಾ ಗೊತ್ತಿಲ್ಲ. ಒಟ್ಟಿನಲ್ಲಿ ಈಗ ಬರ್ತಾ ಇರುವಂಥ ಮಾಹಿತಿ ಅಂದರೆ ರೌಡಿಗಳಿಗೆ ಭೇಟಿ ಮಾಡೋದಕ್ಕೆ ಬೇರೆ ಬೇರೆ ಕೂಡ ಬರ್ತಾನೆ ಇರ್ತಾರೆ. ಅವರು ಬರುವಂಥ ಸಂದರ್ಭದಲ್ಲಿ ಅವರು ಕೊಡುವಂಥ ಫುಡ್ ಆಹಾರ ಇದೆಯಲ್ಲ ಅದನ್ನೇ ಏನು ಮಾಡ್ತಿದ್ದಾರೆ ರೌಡಿಗಳು, ಈ ರೌಡಿ ಶೀಟರ್ಗಳು ದರ್ಶನ್ಗೆ ಕೊಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನೊಂದು ಕಡೆ ದರ್ಶನ್ ಕಡೆಯಿಂದ ಈ ಮನೆ ಊಟ ಬೇಕು ಅಂತೇಳಿ ಅರ್ಜಿಯನ್ನು ಸಲ್ಲಿಸಲಾಗಿದೆ. ಅದು ಈಗಂತೂ ಸಾಧ್ಯ ಆಗೋದಿಲ್ಲ. ಒಂದು 20 ದಿನ ಕಾಯಬೇಕು. ಈಗ 20 ದಿನಕ್ಕೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಬಟ್ ಈಗ ನನ್ನನ್ನು ಬೇರೆ ಸೆಲ್ ಕಡೆ ಅಥವಾ ಬೇರೆ ಸೆಲ್ಗೆ ಶಿಫ್ಟ್ ಮಾಡಿ ಅಂಥೇಳಿ ನಟ ದರ್ಶನ್ ಮನವಿಯನ್ನು ಮಾಡಿದ್ದಾರೆ. ಹಾಗಾಗಿ ಈ ರೀತಿಯ ಅನುಮಾನ ಇರುವಂಥದ್ದು. ಈಗ ಒಳಗಡೆ ಏನು ನಡೀತಾ ಇದೆ ಅನ್ನೋದು ನಮಗೂ ಕೂಡ ಕ್ಲಾರಿಟಿ ಇಲ್ಲ. ಬಟ್ ನಮಗೆ ಸಿಗ್ತಾ ಇರುವಂಥ ಇನ್ಸೈಡ್ ಮಾಹಿತಿ ಅಂದರೆ ಅಲ್ಲಿ ಏನೇನು ನಡೀತಾ ಇದೆ ಅನ್ನೋದು, ಯಾಕೆ ಈ ರೀತಿಯಾಗಿ ದರ್ಶನ್ ಚೇಂಜಸನ್ನು ಬಯಸ್ತಾ ಇದ್ದಾರೆ, ಬದಲಾವಣೆ ಯಾಕೆ, ಬೇರೆ ಕಡೆ ಯಾಕೆ ಶಿಫ್ಟ್ ಮಾಡಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಅನ್ನೋದು. ಸೊ ಕಾದು ನೋಡಬೇಕು ಏನಂತಾರೆ. ಅಂದರೆ ಬೇರೆ ಕಡೆ ಶಿಫ್ಟ್ ಆಗ್ತಾರಾ ಅಥವಾ ಅದೇ ಸೆಲ್ಗೆ ಇರುತ್ತಾ ಗೊತ್ತಿಲ್ಲ. ಒಟ್ಟಿನಲ್ಲಿ ನಾಗೇಂದ್ರ ಇರುವಂಥ ಸೆಲ್ಗೆ ಶಿಫ್ಟ್ ಮಾಡುವಂತೆ ಮನವಿಯನ್ನು ಮಾಡಿದ್ದಾರೆ. ಈ ನಾಗೇಂದ್ರ ಯಾರು ಅಂತಂದರೆ ಮಾಜಿ ಸಚಿವರು ಇದ್ದ, ಈ ವಾಲ್ಮೀಕಿ ಹಗರಣದಲ್ಲಿ ಲಾಕ್ ಆಗಿದ್ದಾನೆ. ಸೊ ಆತನು ಕೂಡ ಈಗ ಅಲ್ಲ ಇರೋದು ಪರಪ್ಪನ ಅಗ್ರಹಾರ ಜೈಲಿನಲ್ಲಿ. ಸೊ ಆತನ ಸೆಲ್ ಬೇರೆ ಈತನ ಸೆಲ್ ಬೇರೆ. ಸೊ ಹಂಗಾಗಿ ಆತ ಇರುವಂಥ ಕಡೆಯೇ ನನಗೆ ಶಿಫ್ಟ್ ಮಾಡಿ ಅಂತ ನಟ ದರ್ಶನ್ ಮನವಿಯನ್ನು ಮಾಡ್ತಾ ಇದ್ದಾರೆ. ಸೊ ಆ ಮನವಿಗೆ ಯಾವ ರೀತಿಯಾಗಿ ಸ್ವೀಕಾರ ಮಾಡುತ್ತೆ, ಆ ಮನವಿಗೆ ಯಾವ ರೀತಿಯಾಗಿ ಸ್ಪಂದಿಸುತ್ತೆ ಅನ್ನೋದನ್ನು ಕಾದು ನೋಡಬೇಕು. ಅದೇನು ದೊಡ್ಡ ವಿಷಯ ಅಲ್ಲ, ಶಿಫ್ಟ್ ಮಾಡಬಹುದು. ಬಟ್ ಯಾವ ಉದ್ದೇಶ ಯಾವ ಕಾರಣ ಅಂತ ಕೊಡಬೇಕಾಗತ್ತೆ. ಸೊ ಹಂಗಾಗಿ ಶಿಫ್ಟ್ ಮಾಡ್ತಾರಾ ಅಥವಾ ಇಲ್ವಾ ಅನ್ನೋದು ಒಂದು ವಿಚಾರ. ಇದರ ಜೊತೆಗೆ ಈ ರೌಡಿ ಶೀಟರ್ಗಳು ದರ್ಶನ್ನ ನೋಡೋದಕ್ಕೆ ಅಥವಾ ಮಾತನಾಡೋದಕ್ಕೂ ಕೂಡ ಜಾಸ್ತಿ ಪ್ರಯತ್ನ ನಡೀತಾ ಇದೆ ಅನ್ನೋ ಕಾರಣ ಕೂಡ ಗೊತ್ತಾಗ್ತಾ ಇದೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್
162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.